ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂಥ ನಾನು ನಿಮ್ಮ ಕನ್ನಡಕವರ ಬಂದಿನಿ ಒಂದು ಹೊಸ ವಿಡಿಯೋ ಜೊತೆ ಒಂದು ಹೊಸ ಕನ್ಸ್ಟ್ರಕ್ಷನ್ ಇನ್ಫಾರ್ಮೇಷನ್ ಜೊತೆ ಹೌದು ಸ್ನೇಹಿತರೆ. ಸೊ ಇವತ್ತೇನು ನೋಡ್ತಾ ಇದ್ರೆ ಇದೊಂದು ಪ್ರೀಮಿಯಂ ಕನ್ಸ್ಟ್ರಕ್ಷನ್ ಅಂತ ಹೇಳ್ಬೋದು, ಆದರೆ ಬೆಲೆ ಕೂಡ ಸ್ವಲ್ಪ ಕಮ್ಮಿನೇ ಅಂತ ಹೇಳ್ಬೋದು ಸ್ನೇಹಿತರೆ. ಇವತ್ತು ಇದನ್ನು ನಮಗೆ ಪ್ರೆಸೆಂಟ್ ಮಾಡ್ತಾ ಇರುವಂಥವ್ರು ಕೈಟ್ಸ್ ಡಿಸೈನ್ಸ್ ಆ್ಯಂಡ್ ಕನ್ಸ್ಟ್ರಕ್ಷನ್ ಕಂಪನಿಯವರು ಸ್ನೇಹಿತರೆ. ಆ್ಯಂಡ್ ಇದ್ರ ಬಗ್ಗೆ ತಿಳಿಸ್ಕೊಡೋದಕ್ಕೆ ಕೈಟ್ಸ್ ಡಿಸೈನ್ಸ್ ಆ್ಯಂಡ್ ಕನ್ಸ್ಟ್ರಕ್ಷನ್ ಕಂಪನಿ ಕಡೆಯಿಂದ ಸೊ ಇವತ್ತು ನಮ್ಮ ಜೊತೆ ಉಮೇಶ್ ಸರ್ ಇದ್ದಾರೆ. ಉಮೇಶ್ ಸರ್ ಮುಂಚೆನೂ ಕೂಡ ನಮಗೆ ಲೋ ಬಜೆಟ್, ಮಿಡ್ ರೇಂಜು ಆ್ಯಂಡ್ ಪ್ರೀಮಿಯಂ ಮನೆಗಳು ಎಲ್ಲವನ್ನೂ ತೋರಿಸ್ತಾ ಇದ್ದಾರೆ. ಸೊ ಇವತ್ತು ಕೂಡ ನಮಗೋಸ್ಕರ ಒಂದು ವಿಶೇಷ ಮನೆನ ತೊಗೊಂಬಂದಿದ್ದಾರೆ. ಹಾಗಾದರೆ ಎಲ್ಲಿದ್ದೀವಿ, ಏನು ಕತೆ ತಿಳ್ಕೊಳ್ಳೋದಕ್ಕೆ ಸರ್ನ ಕರೆಯೋಣ. ಸರ್ ಬನ್ನಿ. ಸರ್ ನಮಸ್ಕಾರ. ನಮಸ್ತೆ ಸರ್. ಸರ್ ನಾವು ಯಾವ ಏರಿಯಾದಲ್ಲಿದ್ದೀವಿ, ಕ್ಲೈಂಟ್ ನೇಮ್ ಏನು ಸರ್ ಇದು? ಸರ್ ನಾವು ಏರಿಯಾ ಬಂದು ಸರ್ ನೆಲಮಂಗಲದ ಹತ್ರ ಸರ್, ಈ ಬೆತ್ತನಗೆರೆ ರೋಡಲ್ಲಿ ಸರ್ ಒಂದು ತೋಟ ಸರ್. ಇದು ಬೆತ್ತನಗೆರೆ ರೋಡಲ್ಲಿ ತೋಟ ಸರ್, ನೆಲಮಂಗಲ ಅಂದ್ಕೊಳ್ಳಿ ಸರ್. ಇದು ನೆಲಮಂಗಲನೇ ಸರ್. ಕ್ಲೈಂಟ್ ನೇಮ್ ಏನು ಸರ್? ಸರ್ ಅಶೋಕ್ ಅಂತ ಕ್ಲೈಂಟ್ ನೇಮ್ ಬಂದು. ಅಶೋಕ್ ಸರ್. ಹೌದು ಸರ್. ಸರ್ ಸೈಟಲ್ಲಿ ಏರಿಯಾ ಏನಿದೆ, ಮನೆ ಎಷ್ಟು ಕಟ್ಟಿದ್ದೀರಾ ಸರ್? 34x34 ಸರ್ ಸೈಟ್. ಓಕೆ. ಬಿಲ್ಡಪ್ ಏರಿಯಾ ಸರ್. ಗ್ರೌಂಡು ಫಸ್ಟ್ ಸರ್, ಅದ್ರ ಮೇಲ್ಗಡೆ ಸರ್ ಒಂದು ಹೆಡ್ ರೂಮು, ಒಂದು ರೂಮ್ ಇದೆ ಸರ್. ಗ್ರೌಂಡು ಫಸ್ಟ್, ಹೆಡ್ ರೂಮು, ರೂಮು. ಹೌದು ಸರ್. ಎಲ್ಲ ಕಟ್ಬಿಟ್ಟಿದ್ದೀರಾ? ಹೌದು ಸರ್. ಎಷ್ಟು ಚದರ ಕಟ್ಟಿದ್ದೀರಾ ಸರ್ ಇಲ್ಲಿ? ಸರ್ ಇದು ಕಂಪ್ಲೀಟ್ ಸರ್ ನಿಮಗೆ ಟೋಟಲ್ ಬಜೆಟ್ ಬಂದು ಸರ್ 55 ಇದೆ ಸರ್ ಬಜೆಟ್. ಟೋಟಲ್ ಬಜೆಟ್ 55 ಲಕ್ಷ ಬಜೆಟ್ ಸರ್. ಕಟ್ಟೋದಕ್ಕೆ ಎಷ್ಟು ಟೈಮ್ ತಗೊಂಡ್ರಿ ಸರ್ ಇದು? ಸರ್ ಕಟ್ಟಕ್ಕೆ ಸರ್ ಇದು ಸ್ವಲ್ಪ ಅಂದರೆ ಸರ್ ಮಳೆಗಾಲ ಇರೋದ್ರಿಂದ ಸರ್ ನಾವು ಅನ್ಕೊಂಡಿದ್ದಕ್ಕಿಂತ ಒಂದು 2 ತಿಂಗಳು ಎಕ್ಸ್ಟ್ರಾ ತಗೊಂಡಿದ್ದೀವಿ ಸರ್. ಓಕೆ. ಓವರ್ ಆಗಿ ಎಷ್ಟು ಓವರ್ ಆಗಿ ಸರ್ ಇದು ನಮಗೊಂದು 10 ತಿಂಗಳಾಯಿತು ಸರ್. 10 ತಿಂಗಳಲ್ಲಿ ಕಟ್ಕೊಟ್ಟಿದ್ದೀರಾ? ಸರ್ ಇದು ಮೀಡಿಯಮ್ ಪ್ರೀಮಿಯಮ್ ಬಜೆಟ್ ಅಲ್ಲಿ ಆಗಿರೋದು ಸರ್? ಇದು ಮೀಡಿಯಂ ಸರ್. ಇದು ಮೀಡಿಯಂ ಅಲ್ಲಿ ಆಗಿರುವಂಥದ್ದು, ಆದ್ರೂ ಕೂಡ ಒಂದು 55 ಲ್ಯಾಕ್ ವರೆಗೆ ಆಗಿರುವಂಥದ್ದಲ್ವಾ ಇದು? ಓಕೆ ಸರಿ ಸರ್. ಸರ್ ಒಂದು ಕೆಲಸ ಮಾಡೋಣ, ಒಳಗಡೆ ಹೋಗಿ ನೋಡ್ಕೊಂಬೋಣ. ಮನೆ ಕೂಡ ನೋಡೋಕೆ ತುಂಬಾ ಚೆನ್ನಾಗಿದೆ. ಅಂಡ್ ಆ ನಂತರ ಹೆಚ್ಚಿನ ವಿಚಾರನ ಮಾತಾಡೋಣ. ಓಕೆ ಸರ್ ಬನ್ನಿ ಸರ್, ನೋಡ್ಕೊಂಡ್ ಬಂದ್ಬಿಡೋಣ. ಓಕೆ ಸರ್, ಫಸ್ಟು ನಮಗೆ ಫ್ರಂಟ್ ಎಲಿವೇಶನ್ ಎಲ್ಲ ಎಕ್ಸ್ಪ್ಲೇನ್ ಮಾಡಿ ಸರ್. ಫ್ರಂಟ್ ಎಲಿವೇಶನ್ ಬಂದು ಸರ್ ಇದು ನಮಗೆ ಕಾಂಪೌಂಡ್ ವಾಲ್ ಸರ್ ನಮ್ಮ ಇದ್ರಲ್ಲಿ ಬಂದಿರಲಿಲ್ಲ ಸರ್. ಓಕೆ. ನಾವೇ ಮಾಡ್ಕೊಟ್ಟಿರ್ತೀವಿ ಸರ್. ಏನು ಸರ್ ಎಷ್ಟು ನಾವು ತಗೊಳ್ತು ಸರ್ ವೆಚ್ಚ ಎಲ್ಲ ಪೂರ್ತಿ ಓನರೇ ಬರ್ಸಿರ್ತಾರೆ ಸರ್. ನಾವೇ ಮಾಡ್ಕೊಟ್ಟಿರ್ತೀವಿ ಸರ್. ಓಕೆ ಓಕೆ. ಅಂಡ್ ಗೇಟ್ ಎಷ್ಟು ದೊಡ್ಡದಾಗಿದೆ ಇದು? ಗೇಟ್ ಬಂದು ಸರ್ 10 ಫೀಟ್ ಇದೆ ಸರ್. 10 ಫೀಟ್ ಇದೆ. ಅಂಡ್ ಎಷ್ಟು ಹೈಟ್ ಇದೆ ಸರ್ ರೋಡ್ ಲೆವೆಲ್ ಇಂದ ಇದು? ಸರ್ ರೋಡ್ ಲೆವೆಲ್ ಅಂದ್ರೆ ಸರ್ ಈ ತೋಟ ಇರೋದ್ರಿಂದ ಸರ್ ನಾವು ರೋಡ್ ಲೆವೆಲ್ ಸರ್ ಆ ರೋಡ್ ತಗೊಂಡ್ರೆ ಸರ್ ಒಂದು 3.5-4 ಫೀಟ್ ಹೈಟ್ ಇದೆ ಸರ್. ಹೈಟ್ ಬರುತ್ತೆ. ಬಟ್ ಇದು ತೋಟ ಇರೋದ್ರಿಂದ ಒಂದು ಸ್ಲೋಪ್ ತರ ಬಂದ್ಬಿಡುತ್ತೆ ಇಲ್ಲಿ ಅಲ್ವಾ? ಓಕೆ, ಬರೋಣ ಮುಂದೆ ಹೋಗ್ಬಿಡೋಣ ಹಾಗೆ. ಅಂಡ್ ಮುಂದೆ ನೋಡೋಣ ಇಲ್ಲಿ. ಸರ್ ಇದು ಪಾರ್ಕಿಂಗ್ ಏರಿಯಾ ಅಲ್ವಾ? ಪಾರ್ಕಿಂಗ್ ಏರಿಯಾ ಸರ್. ಏನು ಇಷ್ಟು ದೊಡ್ಡ ಸೆಟ್ ಬ್ಯಾಕ್ ಬಿಟ್ಬಿಟ್ಟಿದ್ದಾರೆ ಸರ್? ಹೌದು ಸರ್. ಈ ತೋಟ ಇರೋದ್ರಿಂದ ಸರ್ ನಾವು 35x34 ಮಾತ್ರ ನಾವು ಬಿಲ್ಡಪ್ ಏರಿಯಾ ನಾವು ತಗೊಂಡಿರ್ತೀವಿ ಸರ್ ಅಗ್ರಿಮೆಂಟ್ ಪ್ರಕಾರ. ಇದು ಸರ್ ಅಡಿಷನಲ್ ವರ್ಕ್ ಸರ್. ಇದು ಎಷ್ಟಾಗಲ ಇದೆ ಇಲ್ಲಿ ಜಾಗ? ಸರ್ ಇದು 10 ಫೀಟ್ ಇದೆ ಸರ್. 10 ಅಡಿ ಇದೆ ಸರ್. ಲೆಂತ್ ಬಂದು ಸರ್ 38 ವರೆಗೂ ಸಿಗುತ್ತೆ ಸರ್. 38. ಹೌದು. ಇಲ್ಲಿ ಹಾಕಿರೋದು ಪಾರ್ಕಿಂಗ್ ಟೈಲ್ಸ್ ಅಲ್ವಾ ಇದು? ಪಾರ್ಕಿಂಗ್ ಟೈಲ್ಸ್ ಸರ್. ಏನು ಕಾಸ್ಟ್ ಸರ್ ಇದು? ಸರ್ 40 ರೂಪೀಸ್ ಸರ್. 40 ರೂಪೀಸ್. ಈ ಗೇಟ್ ನೀವೇ ಮಾಡ್ಕೊಟ್ಟಿರೋದು? ಗೇಟ್ ಸರ್ ಅಂದ್ರೆ ಸರ್ ಓನರ್ ತಗೊಳ್ಳೋ ವೆಚ್ಚ ಕೊಟ್ಟಿರ್ತಾರೆ ಸರ್. ನಮ್ಮ ಕಡೆಯಿಂದಲ್ಲ ಸರ್, ಫಿಕ್ಸಿಂಗ್ ಏನೇ ಇರುತ್ತೆ ಸರ್ ನಾವು ನಮ್ಮ ಟೀಮೇ ಮಾಡಿರ್ತೀವಿ. ಓಕೆ, ಬಟ್ ಆದ್ರೆ ಇದು ಓನರ್ ಸ್ಕೋಪ್ ಅಲ್ಲಿ? ಓನರ್ ಸ್ಕೋಪ್ ಸರ್ ಇದು. ಅಂಡ್ ಇಲ್ಲೊಂದು ಸ್ವಲ್ಪ ಟೆಕ್ಸ್ಚರ್ ಮಾಡಿದ್ದೀರಾ? ಇದೆಲ್ಲ ನಮ್ಮದೇ ಸರ್. ಇದು ಟೆಕ್ಸ್ಚರ್ ಡಿಸೈನ್ ಇದೆ? ಹೌದು ಸರ್. ಓಕೆ, ತುಂಬಾ ಚೆನ್ನಾಗಿ ಮಾಡಿದ್ದೀರಾ ಸರ್. ಇದು ಸಿವಿಲ್ ಅಲ್ಲೇ ಮಾಡಿರೋದಲ್ವಾ ಇದು? ಅಥವಾ ಟೆಕ್ಸ್ಚರ್ ಪೇಂಟ್ ಇದು? ಸರ್ ಇಲ್ಲ, ಸ್ಟ್ರಕ್ಚರ್ ಪೇಂಟ್ ಮಾಡಿದ್ದೀವಿ ಸರ್. ಓಕೆ. ಈ ಗ್ರೂ ಏನಿದೆ ಸರ್ ಎಲ್ಲ ಇದು ಸಿವಿಲ್ ಅಲ್ಲೇ ಸರ್. ಸಿವಿಲ್ ಅಲ್ಲೇ ಮಾಡಿರೋದು. ಓಕೆ, ತುಂಬಾ ಚೆನ್ನಾಗಿದೆ. ಅಂಡ್ ಮೇಲ್ಗಡೆ ಪರ್ಗೋಲ ತಗೊಂಡ್ಬಿಟ್ಟಿದ್ದೀರಲ್ಲ ಮೇಲ್ಗಡೆ ಲಾಸ್ಟ್ ಅಲ್ಲಿ? ಹೋಗಿ ನೋಡೋಣ, ತೊಂದರೆ ಇಲ್ಲ. ಬನ್ನಿ ಸರ್ ಮುಂದೆ ಬಂದ್ಬಿಡೋಣ. ಸೊ ಇಲ್ಲಿ ಸ್ವಲ್ಪ ಡಿಸೈನ್ ತರ ಮಾಡಿದ್ದೀರಾ? ಹೌದು ಸರ್. ಇದು ಪ್ಲಾಂಟ್ ಹಾಕ್ಬೋದಾ ಹೆಂಗೆ ಸರ್? ಇದು ಪ್ಲಾಂಟ್ ಹಾಕ್ಬೋದು ಸರ್. ಹಾಕ್ಬೋದು ಸರ್. ಸೊ ವೀಕ್ಷಕರೇ ನೋಡ್ಬೋದು, ಪ್ಲಾಂಟರ್ ಬಾಕ್ಸ್ ತರ ಮಾಡಿದ್ದಾರೆ ಇಲ್ಲಿ. ಅಂಡ್ ಎಲ್ಲ ಲೈಟಿಂಗ್ಸ್ ಇರ್ಬೋದು, ಎಲ್ಲ ತುಂಬಾ ಚೆನ್ನಾಗಿ ಬಂದಿದೆ. ಇವೆಲ್ಲ ಟೆಕ್ಸ್ಚರ್ ಪೇಂಟ್ ಅಲ್ವಾ ಸರ್? ಹೌದು. ಓಕೆ ಸರ್, ವಿಂಡೋ ಯಾವ್ದು ಸರ್ ಇದು? ಸರ್ ಇದು ವಿಂಡೋ ಟೀಕ್ ಹಾಕಿರ್ತೀವಿ ಸರ್. ಕಂಪ್ಲೀಟ್ ಟೀಕ್ ಅದು? ಓಕೆ ಬನ್ನಿ ಸರ್. ಇದು ಫ್ರಂಟ್ ಏರಿಯಾ? ಹೌದು ಸರ್. ಸ್ವಲ್ಪ ಮರಕ್ಕೋಸ್ಕರ ನೀಟಾಗಿ ಇದು ಮಾಡ್ಬಿಟ್ಟಿದ್ದೀರಾ? ಹೌದೌದು ಸರ್. ಸೊ ಇದು ಪ್ಲಾಂಟರ್ ಬಾಕ್ಸ್, ಇಲ್ಲಿ ಗಿಡ ಹಾಕೊಳ್ಳೋದಲ್ವಾ ಇಲ್ಲಿ? ಹೌದು ಸರ್. ಓಕೆ, ಇಲ್ಲೊಂದು ಟ್ಯಾಪ್ ಕೂಡ ಕೊಟ್ಟಿರ್ತೀವಿ ಸರ್. ಓಕೆ. ಈ ಗೇಟ್ ಸರ್ ಓನರ್ ಸ್ಕೋಪ್ ಇದೆ ಸರ್? ಇದು ಓನರ್ ಸ್ಕೋಪೇ ಸರ್. ಯಾಕಂದ್ರೆ ತೋಟ ಈ ಕಡೆ ಇರೋದ್ರಿಂದ ಸರ್ ಒಂದು ಗೇಟ್ ಇಲ್ಲಿ ಒಂದು ಪ್ರೊವಿಷನ್ ಮಾಡಿರ್ತೀವಿ. ಓಕೆ, ಇಲ್ಲಿಂದು ಎಲಿವೇಶನ್ ಕೂಡ ತುಂಬಾ ಚೆನ್ನಾಗಿದೆ ಸರ್. ಇದು ಆ ಕಡೆ ಏನು ಮಾಡಿದ್ರೆ ಅದೇ ರೀತಿ ಮಾಡಿರುವಂಥದ್ದು. ಇಲ್ಲಿ ವಿಂಡೋಗೆಲ್ಲ ಬಾಕ್ಸ್ ಹಾಕಿದ್ದೀರಾ ಅಲ್ವಾ? ಬಾಕ್ಸ್ ಮಾಡಿದ್ದೀವಿ ಸರ್. ಓಕೆ, ತುಂಬಾ ಚೆನ್ನಾಗಿದೆ. ಇಲ್ಲೂ ಅಷ್ಟೇ ಟೀಕ್ ವುಡ್ ಸರ್. ಇದು ಕೂಡ ಟೀಕ್ ವುಡ್ ಸರ್. ಓಕೆ. ಸೊ ಇದು ಫ್ರಂಟಲ್ಲಿ ಈ ಸೇಫ್ಟಿ ಇದು ಮಾಡಿದ್ದೀರಲ್ಲ ಸರ್? ಸೇಫ್ಟಿ ಗ್ರಿಲ್ ಸರ್ ಇದು ಓನರ್ ಸ್ಕೋಪ್ ಅಲ್ಲ ಸರ್ ಮಾಡಿಸ್ಕೊಂಡು. ಇದು ಓನರ್ ಸ್ಕೋಪ್ ಏನೋ? ಓಕೆ. ನಾವೆಲ್ಲ ಸರ್ ಸೇಫ್ಟಿ ಗ್ರಿಲ್ ಕೊಡಲ್ಲ ಸರ್. ಹಾಂ. ಓಕೆ ಸರ್, ನೆಕ್ಸ್ಟ್ ಇಲ್ಲಿ ಫ್ರಂಟ್ ಕ್ಲಾಡಿಂಗಿಗೆ ಹಾಕಿರೋದು ಯಾವ ಗ್ರಾನೈಟ್ ಸರ್? ಇದು ಎಷ್ಟಾಗುತ್ತೆ ಸರ್ ಇದು ರೇಟ್? ಸರ್ ಇದು 80 ರೂಪೀಸ್ ಸರ್ ಗ್ರಾನೈಟು. 80 ರೂಪೀಸ್ ಗ್ರಾನೈಟ್ ಇದು? ಓಕೆ, ಬನ್ನಿ ಸರ್ ಡೋರ್ ನೋಡ್ಬಿಡೋಣ ಹಾಗೆ. ಡೋರ್ ಬಗ್ಗೆ ಹೇಳಿ ಸರ್. ಸರ್ ಈ ಡೋರ್ ಸರ್ ನೀವು ನೋಡ್ತಾ ಇದ್ರೆ ಟೀಕ್ ವುಡ್ ಸರ್ ಇದು. ಓಕೆ ಓಕೆ. ಇದೇನಿದೆ ಸರ್ ನಿಮಗೆ ಕಾರ್ವಿಂಗ್ ಇದು ಅಡಿಷನಲ್ ಸರ್ ನಮಗೆ 48,000 ಆಗಿದೆ ಸರ್. 48 ಆಗಿದೆ? ಹೌದು ಸರ್. ಇದು ವಿತ್ ಸರ್ ಇದು ಶಟರ್ಸ್ ಬಂದಿದೆ ಸರ್, ಅಟ್ಯಾಚ್ ವಿಂಡೋ ಸರ್ ಅಲ್ವಾ? ಓಕೆ, ಚೆನ್ನಾಗಿದೆ ಸರ್ ಇದು. ಅಂಡ್ ಇದಕ್ಕೆ ಗ್ರಾನೈಟ್ ಇದು ಕೂಡ ಬಾರ್ಡರ್ ಕೂಡ ಹಾಕ್ಬಿಟ್ಟಿದ್ದೀರಾ? 40 mm ಸರ್ ಬಾರ್ಡರ್ ಹಾಕಿದೀವಿ ಸರ್. ಓಕೆ, ಮುಂದೆ ಬರೋಣ ಸರ್ ಇವಾಗ. ಬನ್ನಿ ಸರ್. ಇದು ಹಾಲ್ ಅಲ್ವಾ ಇದು? ಹೌದು ಸರ್. ಸರ್ ಹಾಲ್ ಏನು ಸೈಜ್ ಇದೆ ಇದು? ನೋಡ್ತಿದ್ರೆ ಸರ್ ಈ ದೇವ್ರ ಮನೆವರೆಗೂ ಸರ್ 23 ಅಡಿ ಬರುತ್ತೆ ಸರ್. 23 ಅಡಿ ಬರುತ್ತಾ? ಹೌದು ಸರ್. ಆಗಲ್ಲ ಸರ್?
ಇದು 15 ಫೀಟ್ ಬರುತ್ತೆ ಸರ್. 15 ಫೀಟ್ ಬರುತ್ತೆ. ಹೌದು ಸರ್. ಇದು ಹೊರಗಡೆಯಿಂದ ನೋಡಿದ್ವಿ ವಿಂಡೋಸು, ಆ್ಯಂಡ್ ಮನೆ ನೋಡ್ಬೋದು ವೀಕ್ಷಕರೇ, ಕಂಪ್ಲೀಟ್ ಆಗಿದೆ. ಕ್ರಾಸ್ ವೆಂಟಿಲೇಷನ್ಗೆ ಇಲ್ಲೊಂದು ಕೂಡ ವಿಂಡೋ ಕೂಡ ಕೊಟ್ಟಿದ್ದಾರೆ. ಆ್ಯಂಡ್ ಮುಂದೆ ಬನ್ನಿ ಸರ್, ಇದು ಬಾರ್ಡರ್ ಹಾಕಿದ್ದೀರಲ್ವ ಇದಕ್ಕೆ? ಹೌದು ಸರ್, ಗ್ರಾನೈಟ್ ಬಾರ್ಡ್ರು. ಹೌದು ಸರ್. ಇಲ್ಲಿ ಒಳಗಡೆ ಯೂಸ್ ಮಾಡಿರೋ ಗ್ರಾನೈಟ್ ಯಾವುದು ಸರ್ ಇದು? ಸರ್ ಇದು ಬಂದು ಸರ್ 100 rupees ಗ್ರಾನೈಟ್ ಯೂಸ್ ಮಾಡಿದ್ದೀವಿ ಸರ್. 100 rupees ಸರ್ ಇದು. ಸೊ ದೇವ್ರ ಮನೆ ಯುನೀಕ್ ಆಗಿದೆ ಸರ್ ಇಲ್ಲಿ. ಸೊ ದೇವ್ರ ಮನೆ ಸೈಜ್ ಏನು ಸರ್? ದೇವ್ರ ಮನೆ ಸೈಜ್ ಬಂದು ಸರ್ ಲೆಂತ್ ಬಂದು ಸರ್ 5 ಫೀಟ್ ಇದೆ, 5.5 ಇದೆ ಸರ್. 5 ಫೀಟ್ಗೆ 5.5. 5.5 ಇದೆ ಸರ್. ಓಕೆ. ಇಲ್ಲಿ ಒಳಗಡೆ ಎಲ್ಲ 2x4 ಟೈಲ್ಸ್ ಹಾಕಿದ್ದೀವಿ. 2x4 ಟೈಲ್ಸ್ ಹಾಕಿದ್ದೀವಿ ಸರ್. ಗೋಲ್ಡನ್ ಬೀಡಿಂಗ್ ಕೊಟ್ಟಿದ್ದೀವಿ ಸರ್. ಓಕೆ ಸರ್. ಇದು ಡೋರ್ ಸರ್ ಇದು? ಸರ್ ಡೋರ್ಸ್ ಎಲ್ಲ ಸರ್ ನಿಮಗೆ ಟೀಕು ಸರ್ ಡೋರು. ಓಕೆ. ಎಷ್ಟಾಯ್ತು ಸರ್ ಇದು ಡೋರ್ ಇದು? ಸರ್ ಇದು 25,000 ವರೆಗೂ ಆಗಿದೆ ಸರ್. 25,000 ವರೆಗೂ ಆಗಿರುವಂಥದ್ದು. ಆ್ಯಂಡ್ ಇಲ್ಲ ಸೈಡಲ್ಲಿ ಏನು ಹಾಕಿದ್ರು ಸರ್ ಇದು ಗ್ರಾನೈಟ್? ಸರ್ ಗ್ರಾನೈಟ್ ಲಪತ್ರ ಹಾಕಿದ್ದೀವಿ ಸರ್. ಲಪತ್ರ ಹಾಕಿದ್ದೀರಾ? ಇದು ಚೆನ್ನಾಗಿ ಕಾಣಿಸ್ತಾ ಇದೆ ಸರ್. ಇದು ಸ್ವಲ್ಪ ಡಿಫ್ರೆಂಟ್ ಆಗಿದೆ ನೋಡಿ ಇದು. ಓಕೆ, ಸೂಪರ್ ಆಗಿದೆ ವೀಕ್ಷಕರೇ, ನೋಡ್ತಾ ಇರ್ಬೋದು, ಚೆನ್ನಾಗಿದೆ. ಓಕೆ ಸರ್, ಇಲ್ಲಿಂದ ಎಲ್ಲಿಗೆ ಹೋಗ್ತಾ ಇದೀವಿ ನಾವು? ಸರ್ ಅಡುಗೆ ಮನೆಗೆ ಹೋಗ್ತಾ ಇದೀವಿ ಸರ್. ಕಿಚನ್ಗೆ ಹೋಗ್ಬಿಡೋಣ? ಹೋಗ್ತಾ ಇದೀವಿ ಸರ್. ಕಿಚನ್ ತುಂಬ ನಿಮ್ಗೆ ದೊಡ್ಡದು ಬರುತ್ತೆ ಸರ್. ಹ್ಯೂಜ್ ಆಗಿದೆ ಸರ್ ಇದು. ಸೊ ವೀಕ್ಷಕರೇ, ಇಷ್ಟೊಂದು ಹ್ಯೂಜ್ ಆಗಿರೋ ಕಿಚನ್ ಫಸ್ಟ್ ಟೈಮ್ ನೋಡ್ತಾ ಇರೋದು ನಾವು. ಏನು ಸೈಜ್ ಇರ್ಬೋದು ಸರ್ ಕಿಚನ್ ಇದು? ಸರ್ ನಿಮಗೆ 18 ಅಡಿವರೆಗೂ ಬರುತ್ತೆ ಸರ್ ಲೆಂತ್. 18 ಅಡಿವರೆಗೂ ಬರುತ್ತಾ? 18ರಿಂದ ಸರ್ 15 ಅಡಿ ಇದೆ ಸರ್. 18ಕ್ಕೆ 15. ಹೌದು ಸರ್. ಆ್ಯಂಡ್ ಇಲ್ಲೊಂದು ವಾಶ್ ಬೇಸಿನ್ ಮಾಡಿದ್ದೀರಾ? ಹೌದು ಸರ್. ವಿತ್ ಇಲ್ಲಿ ಟೈಲ್ಸ್ ಎಲ್ಲ ಆಗ್ಬಿಟ್ಟಿದೆ. ಟೈಲ್ಸ್ ಎಲ್ಲ ಅಲ್ವಾ? ಓಕೆ. ಕಿಚನ್ ಅಲ್ಲಿ ಹೇಳಿ ಸರ್, ಏನೇನು ನಿಮ್ಮ ಸ್ಕೋಪ್ ಬರುತ್ತೆ, ಯಾವ್ದಾದ್ರು ಮಾಡಿದ್ದೀರಾ? ಸರ್ ಕಿಚನ್ ಅಲ್ಲಿ ಸರ್ ನಮ್ಮ ಸೇಮ್ ಸರ್ ಫ್ಲೋರಿಂಗು ಬಾಟಮ್ ಬರುತ್ತೆ, ಸಿಂಕ್ ಬಂದಿದೆ. ಸಿಂಕ್ ನೀವೇ ಹಾಕೊಟ್ಟಿರೋದು? ನಾವೇ ಹಾಕಿರೋದು ಸರ್. ಈ ಟೈಲ್ ನಾವು ಹಾಕೊಟ್ಟಿರೋದು ಸರ್, ಫಿಟ್ಟಿಂಗ್ಸ್. ಓಕೆ, ಟೈಲ್ಸ್ ಹಾಕಿದ್ದೀರಾ ಇಲ್ಲಿ? ಹೌದು. ಅಂಡ್ ಇಲ್ಲಿ ಮೇಲ್ಗಡೆ 40 mm ಗ್ರಾನೈಟ್ ಹಾಕಿದ್ದೀರಾ? ಹೌದು ಸರ್. ಇದು 2x4 ಟೈಲ್ಸ್ ಯೂಸ್ ಮಾಡಿರ್ತೀವಿ ಸರ್, ಡಾರ್ಕ್ ಕಲರ್ ಹಾಕಿರುವಂತದ್ದು. ಸಜ್ಜ ಐತಾ ಸರ್ ಇದಕ್ಕೆ? ಸಜ್ಜ ಇದೆ ಸರ್. ಓಕೆ, ಎಲ್ ಶೇಪ್ ಸಜ್ಜ ಹಾಕಿದ್ದೀರಾ? ಹೌದು ಸರ್. ಸೊ ವೀಕ್ಷಕರು, ಅದ್ರ ಮೇಲ್ಗಡೆ ಇಲ್ಲಿ ಕಸ್ಟಮರ್ ಲಾಫ್ಟ್ ಮಾಡ್ಕೊಂಡಿದ್ದಾರೆ. ಸೆಂಟಿನೆಟ್ ಇಂಟೀರಿಯರ್ ಇಲ್ಲಿ ಕಂಪ್ಲೀಟ್ ಆಗಿದೆ. ಹೌದು ಸರ್. ಸರ್ ನೀವೇ ಸಜೆಸ್ಟ್ ಮಾಡಿದೆ ಇಂಟೀರಿಯರ್? ಹೌದು ಸರ್. ಓಕೆ, ಚೆನ್ನಾಗಿದೆ ಸರ್, ತುಂಬಾ ದೊಡ್ಡದಿದೆ. ಇಲ್ಲಿ ಬ್ಯಾಕ್ ಡೋರ್ ಒಂದು ಮಾಡಿಬಿಟ್ಟಿದ್ದೀರಾ ಅಲ್ವಾ? ಸರ್ ಬ್ಯಾಕ್ ಡೋರ್ ಒಂದು. ಏನ್ ಡೋರ್ ಸರ್ ಇದು? ಯಾವ್ದು ಇದ್ರದ್ದು ಸರ್? ಇದು ಪ್ರೈಮರ್ ಕೋಟೆಡ್ ಡೋರ್ ಸರ್. ಏನ್ ಸರ್? ಪ್ರೈಮರ್ ಕೋಟೆಡ್ ಡೋರ್ ಸರ್. ಪ್ರೈಮರ್ ಕೋಟೆಡ್ ಡೋರ್ ಇದು. ಓಕೆ. ಮತ್ತೆ ರೆಡ್ ಸಾಲ್ ವಾಸ್ಕಲ್ ಬರುತ್ತೆ ರೆಡ್ ಸಾಲ್ ವಾಸ್ಕಲ್ ಹಾಕಿದ್ದೀರಾ? ಇದೇನು ಸರ್ ಯುಟಿಲಿಟಿನ ಇದು? ಸರ್. ಏನ್ ಸೈಜ್ ಸರ್ ಯುಟಿಲಿಟಿ ಇದು? ಸರ್ ನಿಮಗೆ 4x25 ವರೆಗೂ ಬರುತ್ತೆ ಸರ್ ಇದು. 4x25 ವರೆಗೂ ಬರುತ್ತೆ ಸರ್ ಇದು. ಅಂಡ್ ಇಲ್ಲಿ ಗ್ರಿಲ್ ಇದೆಲ್ಲ ನೀವೇ ಹಾಕಿಸ್ಕೊಟ್ಟಿರೋದು? ಹೌದು ಸರ್, ನಾವೇ ಹಾಕ್ಸ್ಕೊಟ್ಟಿರ್ತೀವಿ ಸರ್. ಸೇಫ್ಟಿ ಗ್ರಿಲ್ ಏನೇ ಇದ್ರೆ ಸರ್ ಓನರ್ ಸ್ಕೋಪ್ ಬರುತ್ತೆ ಇದು. ಓನರ್ ಸ್ಕೋಪ್ ಬರುತ್ತಾ? ಹೌದು ಸರ್. ಇಲ್ಲೊಂದು ವಾಶ್ರೂಮ್ ಇದೆ ಸರ್ ಇಲ್ಲಿ? ಇಲ್ಲ, ಸ್ಟೋರ್ ರೂಮ್ ಸರ್ ಇದು. ಸ್ಟೋರ್ ರೂಮ್ ಇದು? ಹೌದು ಸರ್. ಸೊ ವೀಕ್ಷಕರು ನೋಡ್ತಾ ಇರ್ಬೋದು, ಇಲ್ಲೊಂದು ಸ್ಟೋರ್ ರೂಮ್ ಮಾಡಿದ್ದಾರೆ ವಿತ್ ಸಜ್ಜ. ಓಕೆ, ಸಜ್ಜ ಇದೆ ಸರ್. ಓಕೆ, ಬನ್ನಿ ಸರ್ ಮುಂದೆ ಹೋಗ್ಬಿಡೋಣ. ಸರ್ ಇದು ಮಾಸ್ಟರ್ ಬೆಡ್ರೂಮ್ ಸರ್, ಗ್ರೌಂಡ್ ಫ್ಲೋರು. ಡೋರ್ ಹೇಳೋದು ಸರ್ ಫಸ್ಟ್? ಡೋರ್ ಬಂದು ಸರ್ ಇದು ಲ್ಯಾಮಿನೇಟ್ ಡೋರು. ಲ್ಯಾಮಿನೇಟೆಡ್ ಡೋರ್? ಹಾಂ ಸರ್. ನಾವು ಗೋಲ್ಡನ್ ಕಲರ್ ಟೀ ಪಟ್ಟಿ ಹಾಕಿದ್ದೀವಿ ಸರ್ ಇದಕ್ಕೆ. ಗೋಲ್ಡನ್ ಬಿಲ್ಡಿಂಗ್ ಬಂದಿದೆ. 4,300 ಇಂದ ಸರ್ 4,500 ವರೆಗೂ ಇದ್ರ ಸರ್ ಕಾಸ್ಟ್ ಆಗುತ್ತೆ. ಫ್ರೇಮ್ ಸರ್ ಇದು? ಫ್ರೇಮ್ ಸರ್ ರೆಡ್ ಸಾಲ ಇದೆ ಸರ್. ರೆಡ್ ಸಾಲ ಹಾಕಿದ್ದೀರಾ? ಮುಂದೆ ಬಂದ್ಬಿಡೋಣ. ಸೇಮ್ ಗ್ರಾನೈಟ್ ಕಂಟಿನ್ಯೂ ಆಗಿದೆ. ರೂಮ್ ಸೈಜ್ ಏನು ಸರ್ ಇದು? ಸರ್ ಇದು 18x12 ಇದೆ ಸರ್ ರೂಮ್ ಸೈಜು. 18x12 ಇದೆ. ಇದರಲ್ಲಿ ಸರ್ 7x4 ಬಂದು ಬಾತ್ರೂಮ್ ಬರುತ್ತೆ ಸರ್. ಇದರಲ್ಲಿ 7x4 ಬಾತ್ರೂಮ್ ಬರ್ತಾ ಇದೆ. ಓಕೆ, ಸೊ ಇಂಟೀರಿಯರ್ ಕಂಪ್ಲೀಟ್ ಆಗಿಬಿಟ್ಟಿದೆ ಸರ್? ಕಂಪ್ಲೀಟ್ ಆಗಿದೆ ಸರ್. ಓಕೆ. ಸೊ ರೀಸೆಂಟ್ ಆಗಿ ಮನೆ ಓಪನಿಂಗ್ ಇದೆಯಾ ಸರ್ ಇದು? ಹೌದು ಸರ್, 23ಕ್ಕೆ ಸರ್ ಓಪನಿಂಗ್ ಇದೆ. ರೀಸೆಂಟ್ ಆಗಿ ಓಪನಿಂಗ್ ಇದೆ. ಓಕೆ, ಸೊ ವೀಕ್ಷಕರೇ ನೋಡ್ತಾ ಇರ್ಬೋದು, ಕಂಪ್ಲೀಟ್ ಇಂಟೀರಿಯರ್ ಎಲ್ಲ ಆಗಿಬಿಟ್ಟಿದೆ ಸರ್. ಇದು ಬಾತ್ರೂಮ್ ಸ್ವಲ್ಪ ತೋರಿಸಿ ಸರ್. ಇದು ಏನು ಡೋರ್ ಸರ್ ಇದು? ಸರ್ WPC ಸರ್, ವಾಟರ್ ಪ್ರೂಫಿಂಗ್ WPC. ಹೌದು ಸರ್, ವಿತ್ ಫ್ರೇಮ್ ಸರ್. ವಿತ್ ಫ್ರೇಮು. ವೀಕ್ಷಕರೇ, ಇದು ಫ್ರೇಮ್ ಕೂಡ ಇವಾಗ WPC ಬರ್ತಾ ಇದೆ. ನೀವು ಹಾಕಬೇಕಾದ್ರೆ ಇದು ಜೊತೆಲಿ ಇದು ಎರಡು ಒಟ್ಟಿಗೆ ಹಾಕಿ. ಆ್ಯಂಡ್ ಸರ್ ಬಾತ್ರೂಮ್ ಸೈಜ್ ಏನು ಸರ್? ಬಾತ್ರೂಮ್ ಸೈಜ್ ಸರ್ 7x4 ಇದೆ ಸರ್. 7x4. ರೂಪ್ವರೆಗೂ ಟೈಲ್ಸ್ ಹಾಕ್ಬಿಟ್ಟಿದ್ದೀರಾ? ಹೌದು ಸರ್. ವೀಕ್ಷಕರೇ 2x4 ಟೈಲ್ ಹಾಕಿರ್ತೀವಿ ಸರ್. ಜಾಗ್ವಾರ್ ಫಿಟ್ಟಿಂಗ್ಸ್ ಹಾಕಿರ್ತೀವಿ ಸರ್. ಜಾಗ್ವಾರ್ ಫಿಟ್ಟಿಂಗು 2x4 ಟೈಲ್ಸ್. ಹೌದು ಸರ್. ಓಕೆ ವೀಕ್ಷಕರೇ, ಈ ಥರ ರೂಫ್ವರೆಗೆ ಹಾಕೋದು ತುಂಬ ಇಂಪಾರ್ಟೆಂಟು, ಚೆನ್ನಾಗಿ ಕಾಣಿಸುತ್ತೆ ನೋಡೋದಕ್ಕೆ. ಆ್ಯಂಡ್ ಸರ್ ಫಿಟ್ಟಿಂಗ್ಸ್ ಎಲ್ಲ ಯಾವುದು ಅಂದರೆ ಜಾಗ್ವಾರ್ ಸರ್. ಕೆಳಗಡೆ ಆಂಟಿ ಸ್ಕಿಡ್ ಅಲ್ವಾ ಸರ್? ಆಂಟಿ ಸ್ಕಿಡ್ ಸರ್, 16x16 ಆಂಟಿ ಸ್ಕಿಡ್ ಹಾಕಿದ್ದೀವಿ. 16x16 ಆಂಟಿ ಸ್ಕಿಡನ್ನು ಯೂಸ್ ಮಾಡಿರುವಂಥದ್ದು. ಚೆನ್ನಾಗಿದೆ ಸರ್. ಇಲ್ಲೊಂದು ವಾಶ್ ಬೇಸಿನ್ ಹಾಕ್ಬಿಟ್ಟಿದ್ದೀರಲ್ವಾ ಸರ್? ಹಾಂ ಸರ್, ಫಸ್ಟ್ ಫ್ಲೋರ್ ಹೋಗೋಣ ಸರ್. ಓಕೆ. ಸ್ಟೇರ್ಕೇಸ್ ಎಷ್ಟಾಗಲ ಇದೆ ಸರ್? 3 ಫೀಟ್ ಇದೆ ಸರ್. 3 ಫೀಟ್ ಇದೆ. ಆ್ಯಂಡ್ ಇದು ಯುನೀಕ್ ಆಗಿದೆಯಲ್ಲ ಸರ್ ಇದು? ಹೌದು ಸರ್. ಓಕೆ. ಸೊ ಇದು ಕಸ್ಟಮರ್ ಡಿಮ್ಯಾಂಡ್ ಮೇಲೆ ಮಾಡಿರೋದಾ ಹೆಂಗೆ ಸರ್ ಇದು? ಹೌದು ಸರ್, ಕಸ್ಟಮರ್ ಡಿಮ್ಯಾಂಡ್ ಮೇಲೆ ಮಾಡಿರ್ತೀವಿ ಸರ್. ನೋಡಿ, ನೀವು ಪೂಜಾ ನೀವು ವಾಲ್ ನೋಡ್ತಿದ್ದೀರಾ ಸರ್? ಹೌದು. ಇದು ಗ್ರಾನೈಟ್ ಯೂಸ್ ಮಾಡಿದ್ದೀವಿ ಸರ್. ಓಕೆ. ಟೋಟಲ್ ಸುತ್ತಲೂ ಸರ್ ಫುಲ್ ಗ್ರಾನೈಟ್ ಯೂಸ್ ಮಾಡಿರ್ತೀವಿ ಸರ್. ಗ್ರಾನೈಟ್ ಎಲ್ಲ ಮಾಡಿರುವಂಥದ್ದು ಪೂಜಾ ರೂಮ್ ಅನ್ನಲ್ವಾ? ಹೌದು ಸರ್. ಆ್ಯಂಡ್ ಈ ಸ್ಟೆಪ್ಗೆ ಯಾವ ಗ್ರಾನೈಟ್ ಹಾಕಿದ್ದಾರೆ ಸರ್? ರಪೋತ್ರ ಸರ್, ಬ್ಲ್ಯಾಕ್ ಕಲರು. ಬ್ಲ್ಯಾಕ್ ಕಲರ್ ರಪೋತ್ರ ಹಾಕಿರುವಂಥದ್ದು. ಆ್ಯಂಡ್ ಇದು ಮೇಲ್ಗಡೆ ಗೋಪುರ ಎಲ್ಲ ಮಾಡ್ಬಿಟ್ಟಿದ್ದೀರಾ? ಹೌದು ಸರ್. ಓಹೋ. ಸೊ ಓನರ್ ರಿಕ್ವೈರ್ಮೆಂಟ್ ಇದೆ ಸರ್, ಇದೇ ಥರ ಬೇಕು ಅಂತ ಕೇಳಿದ್ರು ಸರ್. ಅದೇ ರೀತಿ ನಾವು ಮಾಡ್ಕೊಟ್ಟಿರುವಂಥದ್ದು. ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ, ಎಷ್ಟೊಂದು ಯುನೀಕ್ ಆಗಿ ಮಾಡಿದ್ದಾರೆ. ವಿತ್ ಗೋಪುರ ಎಲ್ಲ ಹಾಕ್ಬಿಟ್ಟಿದ್ದಾರೆ ಮೇಲ್ಗಡೆ. ತುಂಬ ಚೆನ್ನಾಗಿದೆ ಸರ್ ಇದು. ಓಕೆ, ಸೀದಾ ಮೇಲೆ ಹೋಗ್ಬಿಡೋಣ. ಫಸ್ಟ್ ಫ್ಲೋರ್ ಅಲ್ವಾ ಸರ್? ಇಲ್ಲಿ ಫಸ್ಟ್ ಫ್ಲೋರ್ ಸರ್. ಸೊ ಫಸ್ಟ್ ಫ್ಲೋರಲ್ಲಿ ಏನೇನಿದೆ ಸರ್ ಇಲ್ಲಿ? ಸರ್ ಫಸ್ಟ್ ಫ್ಲೋರ್ ಸರ್ ನಿಮಗೆ 3 ಬೆಡ್ರೂಮ್ ಬರುತ್ತೆ ಸರ್. 3 ಬೆಡ್ರೂಮ್ ಬರುತ್ತೆ ಇಲ್ಲಿ? ಹೌದು ಸರ್, 3 ಬೆಡ್ರೂಮ್ ಸರ್.
ಮತ್ತು ಇಲ್ಲಿ ಫ್ಯಾಮಿಲಿ ಲಂಚ್ ಇದೆ ಸರ್. ಓಕೆ, ಇದು ಫ್ಯಾಮಿಲಿ ಲಾಂಚ್ ಅಲ್ವಾ ಇದು? ಸೇಮ್ ಗ್ರಾನೈಟ್ ಕಂಟಿನ್ಯೂ ಆಗಿದೆ. ಕಂಟಿನ್ಯೂ ಆಗಿದೆ ಬನ್ನಿ ಸರ್, ಒಂದೊಂದು ಬೆಡ್ರೂಮ್ ನೋಡ್ಕೊಂಡು ಬಂದ್ಬಿಡೋಣ. ಓಕೆ ಸರ್, ಬನ್ನಿ ಸರ್. ಇದು ಸರ್ ಸೇಮ್ ಡೋರೇ ಸರ್. ನೀವು ನೋಡ್ತಾ ಇದ್ರೆ ಇದು ಟೀ ಪಟ್ಟಿ ಗೋಲ್ಡನ್ ಪಟ್ಟಿ ಕೊಟ್ಟಿರ್ತೀವಿ. ಹೌದು, ಸೇಮ್ ಸರ್. ನಿಮಗೆ ರೆಡ್ ಸಾಲ್ ಫ್ರೇಮ್ ಬಂದಿರುತ್ತೆ ಸರ್. ಓಕೆ, ಅದೇ ರೀತಿ ಸರ್ ಇದು ನಾವು ಗ್ರೌಂಡ್ ಫ್ಲೋರ್ ನೋಡಿದಂಗೆ ಸರ್ ಸೇಮ್ ಮೆಜರ್ಮೆಂಟ್ ಇದೆ ಸರ್. ಎಷ್ಟಿದೆ ಸರ್? 12/18 ಇದೆ ಸರ್. 12/18 ಇದು? ಹೌದು ಸರ್. ಹ್ಯೂಜ್ ಆಗಿದೆ ಸರ್ ಇದು. ಜಾಗ ಇರೋದ್ರಿಂದ ತುಂಬ ಹ್ಯೂಜ್ ಆಗಿ ಕಟ್ಟಿದೆ. ಹೌದು ಹೌದು. ನೀವು 34/34 ಸರ್ ತುಂಬ ಚೆನ್ನಾಗಿ ಬರುತ್ತೆ ಮನೆ ಸರ್. 34/34 ಅಲ್ವಾ ಇದು? ಓ, ಚೆನ್ನಾಗಿದೆ ಸರ್. ನಿಮಗೆಲ್ಲ ತುಂಬ ದೊಡ್ಡದಾಗಿ ಬರುತ್ತೆ ಸರ್. ರೂಮ್ ಇರ್ಬೋದು, ಬಾತ್ರೂಮ್ಗಳು ಇರ್ಬೋದು. ಇಲ್ಲೂ ಸೇಮ್ ಸರ್, WPCನೇ ಯೂಸ್ ಮಾಡಿರ್ತೀವಿ ಸರ್. ವಾಲ್ಗೆಲ್ಲ ಸರ್ 2x4 ಟೈಲ್ಸ್ ಯೂಸ್ ಮಾಡಿದ್ದೀವಿ ಸರ್. ಜಾಗ್ವಾರು. ಓಕೆ, ಚೆನ್ನಾಗಿದೆ ಸರ್ ಇದು. ಸೊ ವೀಕ್ಷಕರೇ ನೋಡ್ಬೋದು, ಕಂಪ್ಲೀಟಾಗಿ ಆಗಿದೆ. ಸೊ ವಿಂಡೋಗಳಲ್ಲಿ ಯಾವ್ದು ಸರ್ ಇದು? ಸರ್ WPC ಸರ್. WPC ಕ್ಯಾಟ್ಸ್ ಅವ್ರದ್ದೇ ಅಲ್ವಾ ಇದು? ಹೌದು ಸರ್. ವೀಕ್ಷಕರೇ ನೋಡ್ಬೋದು, ಕ್ಯಾಟ್ಸ್ ಅವ್ರದ್ದೇ ಆ್ಯಕ್ಚುಲಿ ಕಂಪ್ನಿ ಇದೆ ಇವಾಗ. ಸೊ ನಿಮ್ಮ ರೂಮ್ಗೆ, ಮನೆಗೆ ನೀವು ಅವ್ರದ್ದೇ ಹಾಕ್ಕೊಬೋದು. ಇದು 2.5 ಹಾಫ್ ಟ್ರ್ಯಾಕ್ದು ಮಸ್ಕಿಟೋ ಮೆಸ್ ಜೊತೆ ಬರುತ್ತೆ. ಓಕೆ, ಚೆನ್ನಾಗಿದೆ ಸರ್. ಸರ್ ನೆಕ್ಸ್ಟ್ ಸೇಮ್ ಸರ್, ಡೋರ್ ಸೇಮ್ ಇರುತ್ತೆ. ಓಕೆ, ಅದೇ ಸೇಮ್ ಟೀ ಪಟ್ಟಿ ಬಂದಿರುತ್ತೆ ಸರ್. ರಾಸ್ತಿ ಸರ್. ಏನು ಸೈಜ್ ಸರ್ ಈ ರೂಮ್? ಸರ್ ಇದು ಸ್ವಲ್ಪ ಅದಕ್ಕಿಂತ ಸರ್ ರೂಮ್ ದೊಡ್ಡದಿದೆ ಸರ್. ಇನ್ನೂ ದೊಡ್ಡದಲ್ವಾ ಇದು? ಹೌದು ಸರ್, 15/20 ಬರುತ್ತೆ ಸರ್. 15 ಬಾತ್ರೂಮ್ ಸೇರಿ ಸರ್. ವಿತ್ ಬಾತ್ರೂಮ್ ಎಲ್ಲ ಸೇರಿಬಿಟ್ಟು ಅಲ್ವಾ? ಓಕೆ, ಸೊ ವೀಕ್ಷಕರು ನೋಡ್ಬೋದು, ಇಲ್ಲೊಂದು ಡೋರ್ ಕೊಟ್ಟಿದ್ದೀರಾ? ಹೌದು ಸರ್, ಬಾಲ್ಕನಿ ಸರ್. ಬಾಲ್ಕನಿಗೆ ಹೋಗೋದಕ್ಕಲ್ವಾ? ಓಕೆ, ಸೊ ವೀಕ್ಷಕರೇ ನೋಡ್ತಾ ಇದ್ದಾರೆ ಯಾವ ರೀತಿ ಬಂದಿದೆ ಅಂತ. ಆ್ಯಂಡ್ ಇದು ಬಾತ್ರೂಮ್ ಸೈಜ್ ಏನು ಸರ್ ಇದು? ಸರ್ ಇದು ಬಂದು ಸರ್ 4/8 ಬರುತ್ತೆ ಸರ್. 4/8 ಬರುತ್ತೆ ಇಲ್ಲಿ. ಎಲ್ಲ ಕಡೆನೂ ರೂಪ್ ಲೆವೆಲ್ವರೆಗೆ ಟೈಲ್ಸ್ ಆಗಿಬಿಟ್ಟಿದೆ ಸರ್ ಇಲ್ಲಿ. 4.5 ಸರ್ ಇದು. 4.5/8 ಇದೆ ಸರ್. 4.5ಗೆ 8 ಬರ್ತಾ ಇದೆ. ಓಕೆ, ಎಲ್ಲ ಕಡೆ WPC ಡೋರೇ ಅಲ್ವಲ್ಲ? ಹೌದು ಸರ್. ಓಕೆ, ಸೊ ವೀಕ್ಷಕರೇ ಕಂಪ್ಲೀಟ್ ಆಗಿದೆ. ಆ್ಯಂಡ್ ಕ್ರಾಸ್ ವೆಂಟಿಲೇಷನ್ಗೆ ವಿಂಡೋಸ್ಗಳೆಲ್ಲ ಪ್ರೊವೈಡ್ ಮಾಡಿದ್ದಾರೆ ಸರ್. ಡೋರ್ ಓಪನ್ ಮಾಡಿಬಿಡಿ ಸರ್ ಇಲ್ಲಿ. ಸೊ ಇದು ಬಾಲ್ಕನಿನ ಸರ್ ಇದು? ಹೌದು ಸರ್, ಬಾಲ್ಕನಿ ಸರ್. ಓಕೆ, ಏನು ಸೈಜ್ ಇದೆ ಸರ್? 4/15 ವರೆಗೂ ಬರುತ್ತೆ ಸರ್. 4/15 ಬರುತ್ತೆ. ಹೌದು ಸರ್. ಆ್ಯಂಡ್ ಇಲ್ಲಿ ಗ್ರಿಲ್ ಹಾಕಿದಾರಲ್ಲ, ಇದು ಯಾವ ಸ್ಕೋಪ್ ಸರ್? ಸೇಫ್ಟಿ ಗ್ರಿಲ್ ಹಾಕಿದ್ದೀವಿ ಸರ್. ಹಾಂ. ನಿಮ್ಮ ಸ್ಕೋಪ ಓನರ್ ಸ್ಕೋಪ ಸರ್? ಸರ್ ಇದು ಸೇಫ್ಟಿ ಗ್ರಿಲ್ ಸರ್ ಎಲ್ಲ ಓನರ್ ಸ್ಕೋಪಲ್ಲೇ ಇರುತ್ತೆ ಸರ್. ಓಕೆ ಓಕೆ ಓಕೆ. ನಾವು ಏನು ಗ್ರಾನೈಟ್ ಏನಿರುತ್ತೆ ಸರ್ ಇದಕ್ಕೆ, ಇದು ಮಾತ್ರ ಸರ್ ನಾವು ಕೊಟ್ಟಿರ್ತೀವಿ. ನೀವು ಕೊಟ್ಟಿರ್ತೀರಾ ಅಲ್ವಾ? ಓಕೆ, ಬನ್ನಿ ಸರ್. ಸೊ ಇಲ್ಲೊಂದು ಟ್ಯಾಪ್ ಕೂಡ ಬಿಟ್ಬಿಟ್ಟಿದ್ದೀರಾ? ಹೌದು ಸರ್, ಬೇಕಾದ್ರೆ ಯೂಸ್ ಆಗಲಿ ಅಂತ. ವಾಷಿಂಗ್ ಮಿಷಿನ್ ಹತ್ರ ಇಟ್ಕೊಂಡ್ರೆ ಸರ್ ಯೂಸ್ ಆಗುತ್ತೆ ಸರ್. ಓಕೆ ಓಕೆ ಓಕೆ. ಸರ್ ನೆಕ್ಸ್ಟ್ ರೂಮ್ ಸರ್, ಇದು ಸೇಮ್ ಸರ್, ರೆಡ್ ಸಾಲ್ ಫ್ರೇಮ್ ಇರುತ್ತೆ. ನೀವು ಶಟರ್ಸ್ ನೋಡಿದ್ದೀರಾ ಸರ್? ಹೌದು, ಸೇಮ್ ಆ್ಯಸ್ ಇಟ್ ಈಸ್ ಅಲ್ವಾ ಅದು? ಹೌದು ಸರ್. ರೂಮ್ ಸೈಜ್ ಏನು ಸರ್? ರೂಮ್ ಸೈಜ್ ಇದು ಸರ್ ನಿಮಗೆ ಬಾತ್ರೂಮ್ ಬಿಟ್ಟು ಸರ್ ನಿಮಗೆ 9/12 ಬರುತ್ತೆ ಸರ್. 9/12? ಹೌದು ಸರ್. ಇದ್ದಿದ್ರಲ್ಲಿ ಚಿಕ್ಕ ರೂಮ್ ಅಲ್ವಾ ಇದು? ಇದು ಚಿಕ್ಕ ರೂಮ್ ಸರ್. ಓಕೆ, ಸೊ ಇಲ್ಲೊಂದು ವಾಶ್ ಬೇಸಿನ್ ಹಾಕ್ಕೊಟ್ಬಿಟ್ಟಿದ್ದೀರಾ? ಹೌದು ಸರ್. ಓಕೆ, ವಾಶ್ರೂಮ್ ಏನು ಸೈಜ್ ಸರ್ ಇದು? ಸರ್ ಇದು 7/4 ಇದೆ ಸರ್. 7/4 ಪಕ್ಕದಲ್ಲಿ ಮಾಡಿದ್ರೆ ಅದೇ ಥರ ಮಾಡಿದ್ರೆ? ಅದೇ ಥರ ಮಾಡಿದ್ದೀವಿ ಸರ್. ಓಕೆ, ಚೆನ್ನಾಗಿ ಮಾಡಿದ್ದಾರೆ ಸರ್, ಟಾಪ್ ಕ್ಲಾಸ್ ಆಗಿದೆ ಸರ್. ಇದು ಬಾಲ್ಕನಿ ಸರ್. ಇದೇನು ಡೋರ್ ಸರ್ ಇದು? ಸರ್ ಇದು ಟೀಕುಡ್ ಡೋರು ಸರ್. ಹಾಂ. ಈಗ ಫ್ರಂಟ್ ನಾವು ಎಲಿವೇಶನ್ಗೋಸ್ಕರ ಸರ್, ಓಕೆ, ಬಿಸಿಲು ಬೀಳ್ತಿರುತ್ತೆ ಸರ್, ಇದಕ್ಕೆ ಟೀಕುಡ್ ಡೋರ್ ಹಾಕಿದ್ದೀವಿ ಸರ್. ಟೀಕುಡ್ ಹಾಕ್ಬಿಟ್ಟಿದ್ದೀರಾ ಅಲ್ವಾ? ಸೊ ಇದು ಬಾಲ್ಕನಿ? ಇದು ಬಾಲ್ಕನಿ ಸರ್. ರೈಲಿಂಗ್ಸು ಟಫನ್ ಗ್ಲಾಸಸ್ ಸರ್ ಇದು? ಹೌದು ಸರ್. ಇದೆಲ್ಲ ಇಂಟೀರಿಯರ್ ಮಾಡಿರೋದಲ್ಲ ಮೇಲ್ಗಡೆದು? ಹೌದು ಸರ್, ಇದು PVC ಬೋರ್ಡ್ ಸರ್. PVC ಬೋರ್ಡ್ಸ್ಗಳನ್ನ ಹಾಕಿ ಮಾಡಿರೋದು, ಇಂಟೀರಿಯರ್ ಮಾಡಿರೋದು ವೀಕ್ಷಕರೇ ನೋಡ್ಬೋದು. ಇದು ಹಾಗೆ ಕಂಟಿನ್ಯೂ ಆಗುತ್ತೆ ಸರ್ ಇದು? ಬನ್ನಿ ಸರ್, ಕಂಟಿನ್ಯೂ ಆಗುತ್ತೆ ಸರ್. ಇದು ಫ್ರಂಟಿಗೆ ಬರುತ್ತೆ ಸರ್. ಇದು ಎಷ್ಟು ಫೀಟ್ ಇದೆ ಇದು ಸರ್? ಇಲ್ಲಿ ಸರ್ 4/8 ಇದೆ ಸರ್. ಓಕೆ, ಇಲ್ಲಿ ನಿಮಗೆ ಸರ್ 3.5/15 ವರೆಗೂ ಬರುತ್ತೆ ಸರ್. 3.5/15 ವರೆಗೆ ಬರುತ್ತೆ. ಹೌದು ಸರ್. ಫ್ರಂಟ್ ಇರೋದ್ರಿಂದ ಸರ್ ಇದು ತುಂಬ ಲೆಂತ್ ಜಾಸ್ತಿ ಮಾಡಿದ್ದೀವಿ ಸರ್. 6 ಇಂಚಸ್ ಕ್ಲೈಂಟ್ ಡಿಮಾಂಡ್ ಮೇಲೆ ಅಲ್ವಾ? ಹೌದು ಸರ್. ಆ್ಯಂಡ್ ಇದು ತೋಟದಲ್ಲಿ ಕಟ್ಟಿರುವಂಥದ್ದು? ತೋಟದಲ್ಲಿ ಕಟ್ಟಿರೋದು ಸರ್. ವೀಕ್ಷಕರೇ ನೋಡ್ಬೋದು, ಒಂದು ತೋಟದಲ್ಲಿ ಕಟ್ಟಿರೋ ತೋಟದ ಮನೆ ಥರ ಬಂದಿದೆ ಇದು ಆ್ಯಕ್ಚುಲಿ. ಹಾಂ, ಬನ್ನಿ ಸರ್. ಸೆಕೆಂಡ್ ಫ್ಲೋರ್ ಅಲ್ವಾ? ಸೆಕೆಂಡ್ ಫ್ಲೋರ್ ಸರ್. ಓಕೆ ಸರ್, ಇಲ್ಲೇನು ಬರ್ತಾ ಇದೆ ಸರ್? ಇಲ್ಲಿ ಮೇಲ್ಗಡೆ ಸರ್ ನಾವು ಟೆರೆಸ್ಗೆ ಹೋಗ್ತಾ ಇದೀವಿ ಸರ್. ಈಗ ಟೆರೆಸ್ಗೆ ಎಂಟ್ರಿ ಅಲ್ವಾ? ಹೌದು, ಟೆರೆಸ್ಗೆ ಎಂಟ್ರಿ ಸರ್. ಓಕೆ, ಮತ್ತೆ ಸರ್ ಇಲ್ಲೊಂದು ನಾವು ಸರ್ 6 ಫೀಟ್ ಅದು 7 ಫೀಟ್ವರೆಗೂ ಸರ್ ಇಲ್ಲಿ ಜಾಗ ಇದೆ ಸರ್. 7 ಫೀಟ್ ಜಾಗ ಇದೆ? ಹೌದು ಸರ್. ಲಾಂಚ್ ಥರ ಯೂಸ್ ಮಾಡ್ಬೋದಲ್ವಾ ಇದನ್ನ? ಸೊ ವೀಕ್ಷಕರೇ ನೋಡ್ಬೋದು, ತುಂಬ ಚೆನ್ನಾಗಿದೆ. ಡಬಲ್ ಹೈಟ್ ಬರುತ್ತೆ ಇಲ್ಲಿ. ಹೌದು ಸರ್. ಓಕೆ, ಮುಂದೆ ಓಪನ್ ಮಾಡಿ ಸರ್, ಹೋಗ್ಬಿಡೋಣ. ಸಜ್ಜ ಮಾಡಿದ್ದೀರಾ? ಹೌದು ಸರ್. ಎಲ್ ಸೇಫು. ಓಕೆ, ಇಲ್ಲೂ ಕೂಡ ಒಂದು ಸೇಫ್ಟಿ ಡೋರ್ ಮಾಡಿಬಿಟ್ಟಿದ್ದೀರಾ? ಸೇಫ್ಟಿ ಡೋರ್ ಮಾಡಿರ್ತೀವಿ ಸರ್. ಹಾಂ. ಈ ಸೇಫ್ಟಿ ಡೋರು ಸರ್ ಇದು ಓನರ್ ಸ್ಕೋಪಲ್ಲಿ ಇರುತ್ತೆ ಸರ್. ಓನರ್ ಸ್ಕೋಪಲ್ಲಿ ಬರುತ್ತಾ ಇದು? ಹೌದು ಸರ್. ಓಕೆ, ಸೊ ವೀಕ್ಷಕರೇ ಒಂದು ಸೇಫ್ಟಿ ಡೋರ್ ಇದೆ ಇಲ್ಲಿ, ಚೆನ್ನಾಗಿದೆ. ಓಕೆ, ಇದೇನು ವಾಟರ್ ಪ್ರೂಫಿಂಗ್ ಏನೋ ಮಾಡಿದ್ದೀರಾ ಸರ್ ಇಲ್ಲಿ? ಏನಿದು?
ಫುಲ್ ಬ್ಲೂ ಥರ ಕಾಣಿಸ್ತಾ ಇದೆ ಸರ್ ಇದು ಫಾಸ್ಟ್ ಟ್ರ್ಯಾಕ್ ಸರ್. ಫಾಸ್ಟ್ ಟ್ರ್ಯಾಕ್ ಆಯಿತು. ಹೌದು ಸರ್. ಓಕೆ, ಇದು ಫ್ರಂಟ್ ಎಲಿವೇಶನ್ ಇದಕ್ಕೆ ಹೈಟ್ ಮಾಡಿದ್ದೀರಾ? ಹೈಟ್ ಮಾಡಿರ್ತೀವಿ ಸರ್ ಇದು. ಓಕೆ, ಇದು ಟಿ ಆ್ಯಂಗಲ್ ಕೊಟ್ಟಿದ್ದೀರಲ್ವಾ? ಹೌದು ಸರ್. ಓಕೆ, ಸೊ ಇಲ್ಲೇನು ಕಟ್ಟಿರೋದು ಇದು? ಸರ್ ಒಂದು ಗೆಸ್ಟ್ ರೂಮ್ ಥರ ಸರ್, ಮೇಲ್ಗಡೆ ಗೆಸ್ಟ್ ರೂಮ್ ಥರ ಮಾಡಿರೋದಾ ಇದು? ಓಕೆ, ಏನು ಸೈಜ್ ಇದೆ ಸರ್ ಇದು? ಸರ್ 10x10 ಇದೆ ಸರ್ ಇದು. 10x10? ಹೌದು. ಜಸ್ಟ್ ರೂಮ್ ಅಲ್ವಾ ಇದು? ಜಸ್ಟ್ ರೂಮ್ ಸರ್. ಓಕೆ, ಜಸ್ಟ್ ರೂಮ್ ಮಾಡ್ಬಿಟ್ಟು ಒಂದು ಸಜ್ಜಾ ಹಾಕೊಟ್ಬಿಟ್ಟಿದ್ದೀರಾ? ಹೌದು ಸರ್. ಓಕೆ, ಸೊ ಇದು WPC ಡೋರಾ ಸರ್ ಇದು? ಇಲ್ಲ ಸರ್, ಇದು ಪ್ರೈಮರ್ ಕೋಟೆಡ್ ಸರ್ ಇದು. ಪ್ರೈಮರ್ ಕೋಟೆಡ್ ಇದು? ಓಕೆ, ಸೊ ಮೇಲ್ಗಡೆ ಟ್ಯಾಂಕ್ ರೂಮಾ ಸರ್ ಇದು? ಮೇಲ್ಗಡೆ ಟ್ಯಾಂಕ್ ರೂಮ್ ಸರ್. ಸೊ ಇದು ಲ್ಯಾಡ್ರ್ ಯಾರು ಅವರೇ ಮಾಡ್ಕೊಟ್ಟಿದ್ದೆ? ಇಲ್ಲ, ನಾವು ಮಾಡ್ಕೊಟ್ಟಿರೋದು ಸರ್. ನಾವು ಮಾಡ್ಕೊಟ್ಟಿರೋದು. ನಿಮ್ಮ ಕಡೆ ಬರುತ್ತಾ ಇದು? ಹೌದು ಸರ್. ಸೊ ಇದು ಟ್ಯಾಂಕ್ ರೂಮ್ ಏನು ಸೈಜ್ ಇದೆ ಸರ್ ಇದು? ಸರ್ ಟ್ಯಾಂಕ್ ರೂಮ್ ಸರ್ ತುಂಬ ಚಿಕ್ಕದಿದೆ. ಚಿಕ್ಕದು, ಸ್ಮಾಲ್ ಅಲ್ವಾ ಇದು? ಇದು ಸರ್ ಹೈಟ್ ಬಂದು ಸರ್ ನಿಮಗೆ 3.5 4 ಫೀಟ್ ಬರುತ್ತೆ ಸರ್. 4 ಫೀಟ್ ಬರುತ್ತೆ. 5 ಫೀಟ್. ಓಕೆ, ಆ್ಯಂಡ್ ಇದು ಟ್ಯಾಂಕ್ ಎಷ್ಟು ಸೈಜ್ ಸರ್ ಇದು? ಸರ್ 1000 ಲೀಟರ್ ಸರ್. 1000 ಲೀಟರ್. 1000 ಲೀಟರ್ ಸರ್ ನಮ್ದಿರುತ್ತೆ. ಓಕೆ, 500 ಸರ್ ಎಕ್ಸ್ಟ್ರಾ ಅಡಿಷನಲ್ ಹಾಕ್ಸ್ಕೊಂಡಿದ್ದಾರೆ. 1500 ಲೀಟರ್ ಇದು? ಟೋಟಲ್ 1500 ಸರ್ ಇದೆ. ಓಕೆ, ಸುತ್ತಲೂ ಗ್ರಿಲ್ ಎಲ್ಲ ಮಾಡ್ಬಿಟ್ಟಿದ್ರೆ ಹೌದು, ಸೇಫ್ಟಿ ಗ್ರಿಲ್ ಇದೆ ಸರ್. ಆ್ಯಂಡ್ ಆ ಕಡೆ ಕೂಡ ಒಂದು ಡಬಲ್ ಟೆರೆಸ್? ಹೌದು ಸರ್. ಅದ್ರ ಬಗ್ಗೆ ಹೇಳಿ. ಸೋಲಾರ್, ನಾವು ಸೋಲಾರ್ ಪಾಯಿಂಟ್ ಎಲ್ಲ ಸರ್ ಅಲ್ಲಿ ಪ್ರಾವಿಷನ್ ಮಾಡಿದ್ವಿ, ಜಾಗ ವೇಸ್ಟ್ ಆಗಬಾರ್ದು ಅಂತ ಸರ್. ಅದು ಕೂಡ ಯೂಸ್ ಮಾಡ್ಕೋಬಹುದು. ಯೂಸ್ ಮಾಡಿ. ಆ ಲ್ಯಾಡರ್ ಕೂಡ ನೀವೇ ಮಾಡ್ಕೊಟ್ಟಿರೋದು ಸರ್ ಅದು? ಓಕೆ ಸರ್, ಇದು ಸಂಪ್ ಎಷ್ಟಿದೆ ಸರ್ ಇದು? ಸರ್ 10,000 ಇದೆ ಸರ್ ಇದು. 10,000 ಲೀಟರ್ ಇದೆ? ಹೌದು ಸರ್. ತುಂಬಾ ಹೆವಿ ಕೊಟ್ಬಿಟ್ಟಿದ್ದೀರಾ? ಹೌದು ಸರ್. ಮೇಲ್ಗಡೆ MS ದುಡ್ಡು ಇದು ಕೊಟ್ಟಿದ್ದೀರಾ? ಹೌದು ಸರ್. ಸೊ ವೀಕ್ಷಕರೇ, ಇವಾಗ ಈ ಮನೆ ಓನರ್ ಆಗಿರುವಂತಹ ಅಶೋಕ್ ಸರ್ ಆ್ಯಂಡ್ ರಾಮಾಂಜನೇಯ ಅವರು, ಅವ್ರ ಫಾದರು ಇಬ್ಬರು ನಮ್ಮ ಜೊತೆ ಇದ್ದಾರೆ. ವೆಲ್ಕಮ್ ಮಾಡೋಣ. ನಮಸ್ಕಾರ ಸರ್. ಸರ್ ನಮಸ್ಕಾರ. ಸರ್, ಇವಾಗ ನಾನು ಕೇಳೋದೊಂದೇ, ನೀವು ಮನೆ ಕಟ್ಟಬೇಕು, ಒಂದು ಒಳ್ಳೆ ತೋಟದಲ್ಲಿ ಮನೆ ಕಟ್ಟಬೇಕು ಅಂತಂದಾಗ ಈ ಕೈಟ್ಸ್ ಅಂತ ಕಂಪ್ನಿ ಇದೆ, ಉಮೇಶ್ ಅವರು ಇದ್ದಾರೆ ಅಂತ ಹೇಗೆ ಗೊತ್ತಾಯ್ತು ಸರ್ ನಿಮಗೆ? ಕಂಪ್ನಿ ನಾವು ಯೂಟ್ಯೂಬಲ್ಲೆಲ್ಲ ಸರ್ಚ್ ಮಾಡ್ಬೇಕಾದ್ರೆ ನೋಡಿದ್ವಿ, 2-3 ಕಂಪ್ನಿ ನೋಡಿದಾಗ. ಸೊ ನಮ್ಮ ಚಾನಲ್ ನೋಡಿದ್ರೆ ಹಾಗಾದ್ರೆ ನೀವು? ನೋಡಿದ್ವಿ. ಆಮೇಲೆ ಒಂದು ಸ್ವಲ್ಪ ಬೆಸ್ಟ್ ಅನಿಸ್ತು, ಒಂದು ಸ್ವಲ್ಪ ಒಳ್ಳೆ ಟೈಮಿಂಗ್ಸಿಗೆ ಬಿಟ್ಕೊಡ್ತಾರೆ ಅಂತ ನಾವು ಒಂದು ಸ್ವಲ್ಪ ಆಸೆ ಪಟ್ವಿ. ಚೆನ್ನಾಗಿ ಮಾಡ್ಕೊಟ್ಟಿದ್ವಿ. ಚೆನ್ನಾಗಿ ಮಾಡಿದಾರಾ? ಸರ್, ಇನ್ನೊಂದು ಮನೆ ಕಟ್ಟಬೇಕಾದ್ರೆ ಓಕೆ, ಸೊ ಅವ್ರು ಬರ್ತಾ ಇರ್ತಾರೆ, ಕೆಲಸ ಮಾಡ್ತಾ ಇರ್ತಾರೆ, ನೀವು ಬರ್ತಾ ಇರ್ತಾರೆ ಇಲ್ಲೇ ಇರೋದ್ರಿಂದ, ಆ್ಯಂಡ್ ನಿಮಗೇನಾದ್ರು ಟೆನ್ಷನ್ ಕೊಡ್ತಾ ಇದ್ರೆ ಅಥವಾ ಅವ್ರ ಪಾಡಿಗೆ ಅವ್ರ ಕೆಲಸ ಮುಗಿಸ್ಕೊಂಡು ಹೋಗ್ತಾ ಇದ್ರೆ? ಟೆನ್ಷನ್ ಏನಿಲ್ಲ, ನಾವು ಹೆಂಗೆ ಹೇಳ್ತೀವೋ ಹಂಗೆ ಕೆಲಸ ಮಾಡಿ. ಹೆಂಗೆ ಹೇಳ್ತೀರೋ ಹಂಗೆ ಮಾಡ್ಕೊಡ್ತೀರಾ? ಸರ್, ನೀವು ಚಾಯ್ಸಸ್ ಟೈಲ್ಸ್ ಇರ್ಬೋದು, ಡೋರ್ ಇರ್ಬೋದು, ಗ್ರನೈಟ್, ಇವೆಲ್ಲ ಚಾಯ್ಸ್ ಹೆಂಗಿತ್ತು ಸರ್ ನಿಮಗೆ? ಚಾಯ್ಸ್ ಎಲ್ಲ ಕೊಟ್ರಾ ಸರ್ ಅವರು? ಕೊಡ್ತಾರೆ, ಅದರಲ್ಲಿ ಏನಿಲ್ಲ. ಅವರು ಏನು ನಾವು ಅಗ್ರಿಮೆಂಟ್ ಏನು ರೇಟ್ ಮಾತಾಡ್ಕೊಂಡಿರ್ತೀವಿ ಆ ರೇಟ್ ಅವ್ರ ಪ್ರಕಾರ ಕೊಡ್ತಾರೆ. ನಾವು ಇನ್ನ ಅದಕ್ಕಿಂತ ನಾವು ಇನ್ನೂ ಚೆನ್ನಾಗಿರೋದು ಬೇಕಂದ್ರೆ ನಾವು ತಗೊಂಡು ಮಾಡ್ಕೋಬಹುದು. ಡಿಸೈನಿಂಗ್ ಸರ್ ನೀವು ಹೇಳ್ಕೊಂಡಂಗೆ ಹಾಕೊಟ್ರಾ ಸರ್? ಇಲ್ಲ ಅದರಲ್ಲಿ ಏನು ಎಲ್ಲ ಪರ್ಫೆಕ್ಟ್ ಆಗಿದೆ ಅಂತ ಹೇಳ್ತೀರಾ ಸರ್? ಲಾಸ್ಟ್ ಅಲ್ಲಿ ಬರುವಂತದ್ದು ಔಟ್ಕಮ್, ಇವತ್ತೇನು ಮನೆ ಬಂದಿದೆ, ಇನ್ನೇನು ಓಪನಿಂಗ್ ಇದೆ ಅಂತ ಹೇಳ್ತಾ ಇದ್ದಾರೆ ಸರ್. ಮನೆ ಹೆಂಗ್ ಬಂದಿದೆ ಸರ್? ನೀವು ಅನ್ಕೊಂಡಂಗೆ ಬಂದಿದ್ಯಾ? ಇಲ್ಲ, ಪಕ್ಕ ಬಂದಿದ್ಯಾ? ನೀವೇನ್ ಹೇಳ್ತೀರಾ ಸರ್? ಮನೆ ಚೆನ್ನಾಗಿ ಬಂದಿದ್ಯಾ ಯಜಮಾನ್ರೆ? ಚೆನ್ನಾಗಿದೆ ಅಂತ ಹೇಳ್ತೀರಾ? ಓಕೆ, ಅಂಡ್ ನಮ್ಮ ವೀಕ್ಷಕರಿಗೆ ಏನ್ ಹೇಳ್ತೀರಾ ಸರ್? ಕೈಟ್ಸ್ ಅವ್ರಿಗೆ ಕೆಲಸ ಕೊಡ್ಬೋದಾ? ಏನ್ ಹೇಳ್ತೀರಾ? ಇಲ್ಲ, ಕೊಡ್ಬೋದು, ಏನೂ ತೊಂದರೆ ಇಲ್ಲ, ಚೆನ್ನಾಗಿ ಮಾಡ್ಕೊಡ್ತಾರೆ. ಚೆನ್ನಾಗಿ ಮಾಡ್ಕೊಡ್ತಾರೆ, ಕೊಡ್ಬೋದು, ಏನು ತೊಂದರೆ ಇಲ್ಲ, ಮಾಡ್ಕೊಡ್ತಾರೆ. ಔಟ್ಕಮ್ ಚೆನ್ನಾಗಿ ಬಂದಿದೆ ಅಲ್ವಾ? ಏನು ತೊಂದರೆ ಇಲ್ಲ ಅಂತ ಹೇಳ್ತೀರಾ? ನಮ್ಮ ವೀಕ್ಷಕರಿಗೆ ರೆಕಮೆಂಡ್ ಮಾಡ್ತೀರಾ ಕೈಟ್ಸ್ ಅವ್ರನ್ನ? ಕೊಡ್ಬೋದು, ಮಾಡ್ಬೋದು, ಅದರಲ್ಲಿ ಏನು ತೊಂದರೆ ಇಲ್ಲ. ಓಕೆ, 100% ಕೊಡ್ಬೋದಲ್ವಾ? ನಮ್ಮ ವೀಕ್ಷಕರಿಗೆ ಒಂದು ಒಳ್ಳೆ ರಿವ್ಯೂ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಸರ್. ಚೆನ್ನಾಗಿದೆ ಅಂತ ಹೇಳ್ತೀರಾ? ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ನೋಡಿದ್ರಲ್ಲ ವೀಕ್ಷಕರೇ, ನಮ್ಮ ಅಶೋಕ್ ಅವ್ರ ಮನೆ ನೋಡ್ತಾ ಇದ್ದೀರಾ. ಇದೇ ರೀತಿ ನಿಮಗೆ ಅತ್ಯುತ್ತಮವಾದ ಮನೆ ಕಟ್ಟಿಕೊಡ್ಬೇಕು ಅಂದರೆ ನಮ್ಮ ಕೈಟ್ಸ್ ಡಿಸೈನ್ ಆ್ಯಂಡ್ ಕನ್ಸ್ಟ್ರಕ್ಷನ್ನ ನೀವು ಕಾಂಟ್ಯಾಕ್ಟ್ ಮಾಡಿ. ನಮಸ್ಕಾರ.